ಮಾಫಿ ಸಾಕ್ಷಿ ಸಂಕಷ್ಟದ ನಡುವೆ ನಟ ದರ್ಶನ್ಗೆ ಮತ್ತಷ್ಟು ಟೆನ್ಷನ್ ಹೆಚ್ಚಾಗಿದೆ. ಪ್ರದೋಷ್ ಮಾಫಿ ಸಾಕ್ಷಿಗಾಗಿ ಪರಿಗಣಿಸಿ ಅಂತ ಹೇಳಿ ಅರ್ಜಿಯನ್ನ ಹಾಕಿರೋದು, ಆ ಹೇಳಿಕೆ ದಾಖಲು ಮಾಡೋದಕ್ಕೆ 1 ವಾರಗಳ ಸಮಯವನ್ನ ಕೋರ್ಟ್ ಕೊಟ್ಟಿರೋದು, ಆಗಸ್ಟ್ 18ನೇ ತಾರೀಕಿನ ನಂತರ ಹೇಳಿಕೆ ದಾಖಲಿಸಿ ಅಂತ ಹೇಳಿ 1 ವಾರಗಳ ರಿಲೀಫ್ ಅನ್ನ ನಟ ದರ್ಶನ್ ಅವರಿಗೆ ಕೋರ್ಟ್ ನೀಡಿರೋದು, ಇದೆಲ್ಲದರ ಮಧ್ಯೆ ಹೊಸ ಟೆನ್ಷನ್. ಆ ಹೊಸ ಟೆನ್ಷನ್ ಏನು? ಕೊಲೆ ಕೇಸ್ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರುವಂತಹ ಕೇಸ್ ಇದೆಯಲ್ಲ, ಆ ಕೇಸ್ನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಕಾಣಿಸ್ತಾ ಇದೆ. ಸಾಕ್ಷಿಗಳಿಗೆ ಬೆದರಿಕೆ ಕೇಸ್ನಲ್ಲಿ ಪ್ರಭಾವಿ ಮಹಿಳೆಯ ಪಾತ್ರದ ಬಗ್ಗೆ ಸದ್ಯ ಅನುಮಾನಗಳು ಮೂಡ್ತಾ ಇವೆ. ಆರೋಪಿ ದರ್ಶನ್ಗೆ ಆ ಪ್ರಭಾವಿ ಮಹಿಳೆ ಆಪ್ತೇನಾ? ದರ್ಶನ್ ಹಾಗೆ ಪವಿತ್ರ ಬರಾಕ್ನಲ್ಲೂ ಇವತ್ತು ಸಿಸಿಬಿ ಅಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಬರಾಕ್ನಲ್ಲಿ ಹೆಂಗ್ ಶೋಧ ಮಾಡಿದ್ರು ಹಂಗೆ ದರ್ಶನ್ ಹಾಗೆ ಪವಿತ್ರ ಗೌಡ ಬರಾಕ್ನಲ್ಲೂ ಇವತ್ತು ಶೋಧ ಮಾಡಲಾಗಿದೆ. ಸಂಕಷ್ಟದ ಸರಮಾಲಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ನಟ ದರ್ಶನ್. ಸದ್ಯದ ಸಿಚುವೇಶನ್ ನಲ್ಲಿ ಮಾಫಿ ಸಾಕ್ಷಿಯಾಗಿ ಒಂದು ವೇಳೆ ಪ್ರದೋಷ್ ಪರಿಗಣಿಸಲ್ಪಟ್ರೆ, ಪ್ರದೋಷ್ ಕೊಡುವಂತಹ ಹೇಳಿಕೆ ಈ ಕೇಸ್ನಲ್ಲಿ ನಟ ದರ್ಶನ್ ಅವರಿಗೆ ಆ ಕೇಸ್ನ ಕಾನೂನಾತ್ಮಕ ಸಂಕಷ್ಟದ ಉರುಳನ್ನ ಮತ್ತಷ್ಟು ಬಿಗಿ ಮಾಡುವಂತಹ ಸಾಧ್ಯತೆ ಇದೆ. ಹಂಗೇನಾದ್ರೂ ಆಗ್ಬಿಟ್ರೆ ಜೈಲಿನಿಂದ ಹೊರಗಡೆ ಬರೋದು ಅಥವಾ ಜಾಮೀನನ್ನ ಪಡೆಯೋದು ಅಥವಾ ಕೇಸ್ನಲ್ಲಿ ಮುಂದಿನ ಪರಿಣಾಮಗಳನ್ನ ಎದುರಿಸೋದು ಎಲ್ಲವೂ ಕೂಡ ದರ್ಶನ್ ಅವರ ವಿರುದ್ಧವಾಗಿ ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನ ಬೀರಬಹುದು. ಸದ್ಯ ಅದೇ ಆತಂಕದಲ್ಲಿ ನಟ ದರ್ಶನ್ ಇದ್ದಾರೆ. ಇದರ ಮಧ್ಯೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತಹ ಕೇಸ್ 1 ತಿಂಗಳ ಹಿಂದೆ ಬಹುಶಃ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ದರ್ಶನ್ ಪ್ರಕರಣದಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತಹ ಕೇಸ್. ಯಾವ ಸಾಕ್ಷಿಗೆ ಬೆದರಿಕೆ ಹಾಕಲಾಗಿತ್ತು ಆ ಸಾಕ್ಷಿ ಹೋಗಿ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತಹ ಕೆಲಸವನ್ನ ಮಾಡ್ತಾನೆ. ಅದಾದ್ಮೇಲೆ ಈ ವಿಚಾರ ಬೆಳಕಿಗೆ ಬಂದಿತ್ತು. ಅದೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣದಲ್ಲಿ ಓರ್ವ ಪ್ರಭಾವಿ ಮಹಿಳೆಯ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಅನುಮಾನಗಳು ಮೂಡ್ತಿದ್ದಾವೆ. ಆ ಪ್ರಭಾವಿ ಮಹಿಳೆಯ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗ್ತಿದ್ದಾವೆ. ಹಾಗಾದ್ರೆ ಆ ಪ್ರಭಾವಿ ಮಹಿಳೆ ಯಾರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.